ನಮಸ್ಕಾರ ರೀ, ಹೆಂಗದಿರಿ ಎಲ್ಲರೂ? ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನೀವು ಯಾವತ್ತು ನೋಡಿರದ ಮತ್ತು ತಿಂದಿರದ ಒಂದು ಹೊಸ ಸ್ವೀಟ್ ರೆಸಿಪಿನ ನಿಮ್ಗೆ ಮಾಡಿ ತೋರ್ಸಾಕತ್ತೇನೆ ರೀ. ಕೇವಲ 3 ಪದಾರ್ಥನ ಯೂಸ್ ಮಾಡಿಕೊಂಡು ಮಾಡಿರುವಂಥ ಸ್ವೀಟ್ ರೆಸಿಪಿ ರೀ ಇದು. ಭಾಳ ಟೇಸ್ಟಿಯಾಗಿ ಬರ್ತೈತಿ ಮತ್ತು ಎಲ್ಲರಿಗೂ ಇಷ್ಟನೂ ಆಗ್ತೈತಿ. ನೀವು ನೋಡತ್ತಿರ್ಬೋದು ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬಂದೈತೆ ಅಂಥೇಳಿ. ಈ ಸ್ವೀಟ್ನ ನೀವು ಆರಾಮಾಗಿ 1 ವಾರದ ತನಕ ಇಟ್ಕೊಂಡು ತಿನ್ಬೋದು, ಕೆಡೋದಿಲ್ರಿ. ಬರೀ ಹೆಂಗಿದ್ರೆ ಈ ಒಂದು ಸ್ವೀಟ್ನ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ಒಂದ್ಸಲ ಹೋಗಿ ನೋಡ್ಕೊಂಡು ಬರೋನು. ಫಸ್ಟ್ ನಾನಿಲ್ಲೇ ಈ ಸ್ವೀಟ್ ಮಾಡೋಕ್ಕೆ 3 ಹಣ್ಣಾಗಿರುವಂಥ ಟೊಮ್ಯಾಟೋನ ತೊಗೊಂಡಿದ್ದೇನೆ ರೀ. 3 ಹಣ್ಣಾಗಿರೋ ಟೊಮ್ಯಾಟೋದಿಂದ ನಾವು ಆರಾಮಾಗಿ ಒಂದು 10ರಿಂದ 15 ಪೀಸ್ ಸ್ವೀಟ್ನ ಮಾಡ್ಕೋಬೋದು. ನೋಡಿರಿ, ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು 3 ಟೊಮ್ಯಾಟೊ ಹಣ್ಣನ್ನ. ಈ ಕಟ್ ಮಾಡಿಟ್ಟಂಥ ಟೊಮ್ಯಾಟೊ ಹಣ್ಣನ್ನ ಮಿಕ್ಸಿಗೆ ಹಾಕಿ ರುಬ್ಬಬೇಕ್ರಿ. ಸ್ವಲ್ಪ ನೀರು ಹಾಕಿರೂ ನಡಿತೈತಿ. ನಾನಿಲ್ಲೇ ನೀರದು ಹಾಕಾಕತ್ತಿಲ್ಲ, ಹಂಗೆ ಪೇಸ್ಟ್ ಮಾಡಾಕತ್ತೇನೆ. ನೋಡಿರಿ, ಈ ರೀತಿ ನುಣ್ಣಗೆ ರುಬ್ಬಬೇಕು. ಈ ರೀತಿ ಪೇಸ್ಟ್ ಆಗಬೇಕು. ಇವಾಗ ಈ ಪೇಸ್ಟನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳಕತ್ತೇನೆ ರೀ. ನೋಡಿರಿ, ಈಗ ಇದನ್ನು ಶೋಧಿಸ್ಕೋಬೇಕು. ನಮ್ಗೆ ಸ್ವೀಟ್ ಮಾಡೋಕೆ ಟೊಮ್ಯಾಟೊ ರಸ ಮಾತ್ರ ಬೇಕಾಗಿರೋದು. ನೋಡಿರಿ, ಈ ರೀತಿ ಟೊಮ್ಯಾಟೊ ಜ್ಯೂಸನ್ನ ಮಾತ್ರ ಸಪ್ರೇಟಾಗಿ ಮಾಡ್ಕೋಬೇಕು. ನೀಟಾಗಿ ಒಂದು ಸ್ಪೂನ್ ತೊಗೊಂಡು ಈ ರೀತಿ ಮಾಡಿದ್ರೆ ಟೊಮ್ಯಾಟೊ ಜ್ಯೂಸು ಸಪ್ರೇಟ್ ಆಗ್ತೈತಿ. ನೋಡಿರಿ, ಹಿಂಗೆ ನೀಟಾಗಿ ಟೊಮ್ಯಾಟೊ ಜ್ಯೂಸ್ನೆಲ್ಲ ಸಪ್ರೇಟಾಗಿ ಮಾಡ್ಕೋಬೇಕು. ಸ್ವಲ್ಪ ಇದು ಶೋಧಿಸೋಕೆ ತೊಂದರೆ ಅನಿಸಿದ್ರೆ ಒಂದು ಸ್ವಲ್ಪ ನೀರನ್ನ ಹಾಕಿ ಈ ರೀತಿ ನೀಟಾಗಿ ಶೋಧಿಸ್ಕೋಬೇಕು. 1-2 ಕಪ್ ಆಗುವಷ್ಟು ಜ್ಯೂಸನ್ನ ನಾವಿಲ್ಲಿ ತೊಗೊಳಕತ್ತೇವೆ ಟೊಮ್ಯಾಟೊ ಹಲ್ವಾನ ಮಾಡೋಕೆ. ನೋಡಿರಿ, ಈ ರೀತಿ ಜ್ಯೂಸು ಸಪ್ರೇಟ್ ಆಗ್ತೈತಿ. ಇದು ನಿಮ್ಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಒಂದು ಅರ್ಧ ಗ್ಲಾಸ್ ನೀರನ್ನ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ನೋಡಿರಿ, ಇವಾಗ ನಾನಿಲ್ಲಿ ಈ ಟೊಮ್ಯಾಟೊ ಜ್ಯೂಸನ್ನ ಒಂದು ಕಪ್ಪಿನ ಅಳತೆಯಲ್ಲಿ ನಿಮ್ಗೆ ಹಾಕಿ ತೋರ್ಸಾಕತ್ತೇನೆ. ಈ ರೀತಿಯಾಗಿ 2 ಕಪ್ ಟೊಮ್ಯಾಟೊ ಜ್ಯೂಸನ್ನ ನಾನಿಲ್ಲೇ ತೊಗೊಳಕತ್ತೇನೆ ಈ ಸ್ವೀಟ್ ಮಾಡೋಕೆ. 3 ಮೀಡಿಯಮ್ ಸೈಜ್ ಟೊಮ್ಯಾಟೊದಿಂದ ನಾವು ಆರಾಮಾಗಿ 2 ಕಪ್ನಷ್ಟು ಟೊಮ್ಯಾಟೊ ಜ್ಯೂಸನ್ನ ರೆಡಿ ಮಾಡ್ಕೋಬೋದು. ನೋಡಿರಿ, ಈ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಇವಾಗ ಈ ಟೊಮ್ಯಾಟೊ ಜ್ಯೂಸನ್ನ ನಾವು ಸ್ಟವ್ನ ಹಚ್ಚಿ ಸ್ಟವ್ ಮೇಲೆ ಇಡಬೇಕು. ಸ್ವಲ್ಪ ಬಿಸಿಯಾಗಿಂದ ಈ ಟೊಮ್ಯಾಟೊ ಜ್ಯೂಸ್ಗೆ ನಾನಿಲ್ಲೇ 1 ಕಪ್ನಾಗ ಒಂದು ಕಪ್ಗಿಂತ ಒಂದು ಸ್ವಲ್ಪ ಕಡಿಮೆ 3/4 ಕಪ್ನಷ್ಟು ಬೆಲ್ಲನ ತೊಗೊಳಕತ್ತೇನೆ. ನೀವು ಬೆಲ್ಲ ಬದಲಿಗೆ ಸಕ್ಕರೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ಬೆಲ್ಲ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಬೆಲ್ಲ ಹಾಕಿ ಮಾಡೋದ್ರಿಂದ ಟೇಸ್ಟು ಇನ್ನೂ ಚೆನ್ನಾಗಿ ಬರ್ತೈತಂತ್ರಿ. ಬೆಲ್ಲ ಹಾಕೋದ್ರಿಂದ ಟೊಮ್ಯಾಟೊ ಸ್ವಲ್ಪ ಹುಳಿಯಾಗಿದ್ರೆ ಹುಳಿನೂ ಕಂಟ್ರೋಲ್ ಆಗ್ತೈತೆ ಅಂಥೇಳಿ ಬೆಲ್ಲನ ಯೂಸ್ ಮಾಡ್ಕೊಳ್ಳೋದು. ನೋಡಿರಿ, ಈಗ ಇದಕ್ಕೆ ಒಂದು ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಆಗುವಷ್ಟು ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಕಾರ್ನ್ಫ್ಲೋರ್ನ ಈ ರೀತಿ ಒಂದು ಸ್ವಲ್ಪ ನೀರನ್ನ ಹಾಕಿ ಗಂಟಿರ್ಲಾರ್ದಂಗೆ ಕಲಿಸ್ಬೇಕು ನೀಟಾಗಿ. ಇವಾಗ ನೋಡಿರಿ, ಬೆಲ್ಲ ಪೂರ್ತಿಯಾಗಿ ಕರಗಿಂದ ಇದಕ್ಕೆ ನಾವು ಆಗಲೇ ಕಲಿಸಿಟ್ಕೊಂಡಿರುವಂಥ ಕಾರ್ನ್ಫ್ಲೋರ್ನ ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿರಿ, ಉರಿನ ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲಿಟ್ಟು ಮಿಕ್ಸ್ ಮಾಡಬೇಕು. ಹೈ ಫ್ಲೇಮ್ ಮಾಡಿದ್ರೆ ಗಂಟುಗಳಾಗಿಬಿಡುತ್ತೆ. ನೋಡಿರಿ, ಈ ರೀತಿ ಲೋ ಫ್ಲೇಮ್ನಲ್ಲಿಟ್ಕೊಂಡು ಕಂಟಿನ್ಯೂಸ್ ಆಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಸ್ವಲ್ಪ ಒಂದು 2ರಿಂದ 3 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಇದ್ರೆ ಈ ಮಿಶ್ರಣ ಗಟ್ಟಿ ಆಗಿಬಿಡ್ತೈತಿ. ನೋಡಿರಿ, ಈ ರೀತಿಯಾಗಿ ಹಿಂಗೆ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕ್ರಿ. ನಾವು ಮಿಕ್ಸ್ ಮಾಡೋದು ಬಿಟ್ರೆ ತಳ ಹಿಡಿತೈತಿ. ಅದಕ್ಕಾಗಿ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಇದ್ರೆ ಈ ಸ್ವೀಟ್ ಮಾಡೋಕೆ ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ. ಒಂದು 4ರಿಂದ 5 ನಿಮಿಷದೊಳಗೆ ಈ ಸ್ವೀಟು ರೆಡಿ ಆಗಿಬಿಡ್ತೈತಿ. ಇವಾಗ ನೋಡಿರಿ, ಪೂರ್ತಿ ಸ್ವೀಟ್ ರೆಡಿ ಆಗಿಂದ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಮಿಕ್ಸ್ ಮಾಡಾಕತ್ತೇನೆ. ತುಪ್ಪ ಹಾಕಿದ್ರೆ ಸ್ವೀಟು ಟೇಸ್ಟಿಯಾಗಿ ಬರ್ತೈತೆ ಅಂಥೇಳಿ. ಯಾವುದೇ ಸ್ವೀಟ್ ಮಾಡಿದರೂ ತುಪ್ಪನ ಯೂಸ್ ಮಾಡಿಕೊಂಡು ಸ್ವೀಟ್ ಮಾಡಿದ್ರೆ ಸ್ವೀಟು ಟೇಸ್ಟಿಯಾಗಿ ಬರ್ತೈತೆ ಅಂಥೇಳಿ ತುಪ್ಪನ ಯೂಸ್ ಮಾಡೋದ್ರಿ. ನೀವು ಬೇಕಾದ್ರೆ 2 ಟೇಬಲ್ ಸ್ಪೂನ್ಗಿಂತ ಜಾಸ್ತಿ ಯೂಸ್ ಮಾಡಿದರೂ ನಡಿತೈತಿ. ನೋಡಿರಿ, ಇವಾಗ ಸ್ವೀಟ್ ಮಿಶ್ರಣ ಗಟ್ಟಿ ಆಗತೈತಿ. ಇದಕ್ಕೆ ಫ್ಲೇವರ್ಗಾಗಿ ನೀವು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಬೇಕಾದರೂ ಯೂಸ್ ಮಾಡ್ಕೋಬೋದು. ನೋಡಿರಿ, ಇವಾಗ ಸ್ವೀಟ್ ಮಿಶ್ರಣ ಗಟ್ಟಿ ಆಗೈತಿ. ಉರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ಈ ಸ್ವೀಟ್ನೇ ಮಾಡಬೇಕು. ನೋಡಿರಿ, ಈಗ ಸ್ವೀಟ್ ರೆಡಿ ಆಗೈತಿ. ಈಗ ನಾನಿಲ್ಲೇ ಈ ರೀತಿ ಒಂದು ಪ್ಲೇಟ್ಗೆ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪನ ಹಾಕಿ ನೀಟಾಗಿ ಪೂರ್ತಿ ಸ್ಪ್ರೆಡ್ ಮಾಡತ್ತೇನೆ. ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ನಾವು ಮಾಡಿಟ್ಟಂಥ ಸ್ವೀಟ್ ಮಿಶ್ರಣನ ಈ ಪ್ಲೇಟ್ ಒಳಗೆ ಟ್ರಾನ್ಸ್ಫರ್ ಮಾಡಬೇಕ್ರಿ. ಬಿಸಿ ಇರುವಾಗಲೇ ಪ್ಲೇಟ್ಗೆ ಹಾಕಿಬಿಡಬೇಕು. ಇಲ್ಲ ಅಂದ್ರೆ ಪೂರ್ತಿ ತಣ್ಣಗೆ ಆದಮೇಲೆ ಈ ಸ್ವೀಟು ಜಲ್ದಿ ಗಟ್ಟಿ ಆಗಿಬಿಡ್ತೈತಿ. ಬಿಸಿ ಇರುವಾಗಲೇ ಈ ರೀತಿ ಎಲ್ಲ ಸ್ವೀಟ್ನು ನೀಟಾಗಿ ಈ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಈ ರೀತಿ ಟ್ರಾನ್ಸ್ಫರ್ ಮಾಡ್ಕೊಂಡಿಂದ
ಇದನ್ನು ಒಂದು ಚಿಕ್ಕ ಸ್ಪೂನ್ ತೊಗೊಂಡು ಪೂರ್ತಿ ಸಮ ಆಗುವಂಗೆ ಮಾಡಬೇಕ್ರಿ. ಒಂದು ಸಮ ಆಗಿದ್ರೆ ಸ್ವೀಟು ಇನ್ನೂ ನೀಟಾಗಿ ಕಾಣಿಸ್ತೈತೆ ಅಂಥೇಳಿ. ಇವಾಗ ಇದನ್ನು ಪೂರ್ತಿ ತಣ್ಣಗೆ ಆಗಾಕ ಬಿಡಬೇಕು. ಫ್ರಿಜ್ನಾಗ ಇಡೋದಾದ್ರೆ ಒಂದು 10ರಿಂದ 15 ನಿಮಿಷದೊಳಗೆ ತಣ್ಣಗೆ ಆಗ್ತೈತಿ. ಹೊರಗಡೆ ಇಡೋದಾದ್ರೆ 1 ಅವರ್ ಬಿಟ್ಟು ನೋಡಬೇಕು. ನೋಡಿರಿ ಇವಾಗ ರೆಡಿ ಆಗೈತಿ. ಎಷ್ಟು ಚೆನ್ನಾಗಿ ಪ್ಲೇಟ್ನ ಬಿಡಾತೈತೆ ಅಂಥೇಳಿ ಪೂರ್ತಿಯಾಗಿ ಈ ಸ್ವೀಟು ರೆಡಿ ಆಗೈತಿ. ಇವಾಗ ಇದನ್ನು ಒಂದು ಪ್ಲೇಟ್ ತೊಗೊಂಡು ಈ ರೀತಿ ಉಲ್ಟಾ ಮಾಡ್ಕೊಂಡು ಇಟ್ಕೊಂಡ್ರೆ ಸ್ವೀಟು ರೆಡಿ ಆಗುತ್ತೆ ರೀ. ಎಲ್ಲೂ ಅಂಟಂಗಿಲ್ಲ ಪ್ಲೇಟಿಗೆ, ಏನಿಲ್ಲ. ಭಾಳ ನೀಟಾಗಿ ಪರ್ಫೆಕ್ಟಾಗಿ ರೆಡಿ ಆಕೈತ್ರಿ. ನೀವು ಒಂದ್ಸಲ ಈ ಸ್ವೀಟ್ನ ಟ್ರೈ ಮಾಡಿ ನೋಡ್ರಿ ಇವಾಗ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನಾಗ ಕಟ್ ಮಾಡಿ ಇಟ್ಕೊಂಡ್ರೆ ಟೊಮ್ಯಾಟೊದಿಂದ ಮಾಡಿರುವಂಥ ಸ್ವೀಟು ರೆಡಿ ಆಗ್ತೈತಿ. ಈ ಸ್ವೀಟು ಜಾಸ್ತಿ ಹುಳಿ ಆಗಂಗಿಲ್ಲ ರೀ. ಬೆಲ್ಲನ ಯೂಸ್ ಮಾಡಿಕೊಂಡು ಮಾಡೋದ್ರಿಂದ ಸ್ವಲ್ಪನೂ ಹುಳಿ ಆಗಂಗಿಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಹೊರಗಡೆಯಿಂದ ಸ್ವೀಟ್ ತರೋದಕ್ಕಿಂತ ಈ ರೀತಿ ಮನ್ಯಾಗ ಸ್ವೀಟ್ ಮಾಡ್ಕೊಂಡ್ರೆ ನಮ್ಮ ಹೆಲ್ತ್ಗೂ ಒಳ್ಳೆಯದು ಮತ್ತು ಕಡಿಮೆ ಖರ್ಚಿನಾಗೂ ಈ ಸ್ವೀಟು ರೆಡಿ ಆಗ್ತಾವ್ರಿ. ಕೇವಲ 3 ಟೊಮ್ಯಾಟೊ ಇದ್ರೆ ಸಾಕು, ಮನೆ ಮಂದಿಗೆಲ್ಲ ಆಗುವಷ್ಟು ಸ್ವೀಟು ರೆಡಿ ಆಗ್ತಾವು. ನೋಡಿರಿ ಸ್ವೀಟು ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬಂದಾವಂಥೇಳಿ. ಈ ಸ್ವೀಟ್ನ ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ, ನಿಮಗೂ ಇಷ್ಟ ಆಗ್ತೈತಿ. ಈ ಸ್ವೀಟ್ನ ನಾವು ಆರಾಮಾಗಿ 1 ವಾರದ ತನಕ ಫ್ರಿಜ್ನಾಗ ಇಟ್ಕೊಂಡು ಸ್ಟೋರ್ ಮಾಡಿಕೊಂಡು ತಿನ್ಬೋದ್ರಿ. ಕೆಡುವುದಿಲ್ಲ 1 ವಾರದ ತನಕ. ಈ ಸ್ವೀಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಈ ಸ್ವೀಟ್ಗೊಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರ್ರಿ, ಸಪೋರ್ಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಇದಕ್ಕೆ ಚಲೋ ರೆಸಿಪಿ ಜೊತೆ ಸಿಗೋಣ್ರಿ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್.